177 ರೂಪಾಯಿ ಕೊಟ್ಟಿದ್ದಾನೆ. ಒಂದು 2 ಆರ್ಡರ್ ಸೇರಿಬಿಟ್ಟು 177 ರೂಪಾಯಿ. 7110. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ನೀವು ಕೇಳ್ಬೋದು ಏನು ಗುರು ಫಸ್ಟ್ ಆರ್ಡರ್ ಅಂತ ಇದೆ ಅಂತ. ಏನಂದರೆ ತುಂಬ ಜನಕ್ಕೆ ಯಾವ ರೀತಿ ಆರ್ಡರ್ನ ಪಿಕಪ್ ಮಾಡೋದು, ಜೊಮ್ಯಾಟೋದಲ್ಲಿ ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡೋದು, ಕಸ್ಟಮರ್ ಲೊಕೇಶನ್ಗೆ ಹೇಗೆ ಹೋಗೋದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಗೊತ್ತಾಗಲಿ ಯಾವ ರೀತಿ ಆರ್ಡರ್ನ ಪಿಕ್ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಏನಂದರೆ ನೀವು ಯಾವ ರೀತಿ ಜಾಯ್ನ್ ಆಗೋದು ಜೊಮ್ಯಾಟೋಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಬರುತ್ತೆ, ಅದನ್ನ ನೋಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ನಿಮ್ಮ ಐ ಡಿ ಆಕ್ಟಿವೇಟ್ ಆದಮೇಲೆ ಇಲ್ಲಿ ಜೊಮ್ಯಾಟೋ ಡೆಲಿವರಿ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಒಂದು ನಿಮಿಷ ವೇಟ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳುತ್ತೆ, ಏನಿಲ್ಲ ಅದು ಓಪನ್ ಮಾಡಿಲ್ಲಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಟೈಮ್ ತೊಗೊಳ್ತು. ಇಲ್ಲಿ ನೋಡ್ಬೋದು ಏನಂದರೆ ಇದನ್ನ ಬಿಟ್ಬಿಡಿ. ಇವಾಗ ಈ ರೀತಿ ಬರುತ್ತೆ. ಓಕೆ, ಇವಾಗ ಏನಪ್ಪ ಅಂದರೆ ಇಲ್ಲಿ ನಮಗೆ ಏನಾದ್ರು ಇನ್ಸೆಂಟಿವ್ ಏನಿದೆ ಅದೆಲ್ಲನೂ ಇಲ್ಲಿ ಬರ್ತಾ ಇರುತ್ತೆ. ಓಕೆ, ಈ ಅಪ್ಲಿಕೇಶನ್ ಈ ರೀತಿ ಮೇನ್ ಪೇಜ್ ಬರುತ್ತೆ. ನಾವು ಇವತ್ತು ಟುಡೇ ಏನು ಅರ್ನ್ ಮಾಡಿದ್ದೀವಿ ಅದೆಲ್ಲ ಬರುತ್ತೆ. ನಾನು ಬ್ಲೂ ಪಾರ್ಟ್ನರು ಅದೇ ರೀತಿ ಯಾವೆಲ್ಲ ಪಾರ್ಟ್ನರ್ಗಳಿದ್ದಾವೆ. ಓಕೆ, ಪಾರ್ಟ್ನರ್ಗಳಿಗೆ ಇಲ್ಲಿ ನೋಡ್ಬೋದು ನಮಗೆ ಯಾವ ರೀತಿ ಅರ್ನಿಂಗ್ ಮಾಡಿರ್ತೀವಿ ಅದ್ರ ಮೇಲೆ ನಾವು ನೋಡಿ. ಬ್ಲೂ ಪಾರ್ಟ್ನರು, ಬ್ರಂಜೋ ಪಾರ್ಟ್ನರು, ಅದರ ಸಿಲ್ವರ್ ಪಾರ್ಟ್ನರ್, ಡೈಮಂಡ್ ಪಾರ್ಟ್ನರು ಅಂತ ಇರುತ್ತೆ. ಓಕೆ, ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಏನಪ್ಪ ಇಲ್ಲಿ ಅಂದರೆ ನಮ್ಮದು ಪೇಔಟು ಅಂದರೆ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀವಿ ಅದೆಲ್ಲ ಇರುತ್ತೆ. ಗಿಗ್ಸ್ ಇರುತ್ತೆ. ಗಿಗ್ಸ್ ಏನು ಅಂದರೆ ಮುಂಚೆಲ್ಲ ಏನಾಗ್ತಾ ಇತ್ತು ಅಂದರೆ ನಮಗೆ ನಾವು ಪಾರ್ಟ್ ಟೈಮ್ ಮಾಡ್ತೀವ, ಫುಲ್ ಟೈಮ್ ಮಾಡ್ತೀವ ಅಂತೇಳ್ಬಿಟ್ಟು ಜಾಯ್ನ್ ಆಗುವಾಗಲೇ ಹೇಳಬೇಕಾಗಿತ್ತು. ಬಟ್ ಇವಾಗ ಹಾಗಿಲ್ಲ, ಯಾರು ಬೇಕಾದರೂ ಇವಾಗ ಬೇಕಾದರೂ ಬಂದು ಕೆಲಸನ ಮಾಡ್ಬೋದು. ಅಂದರೆ ಏನು ಅಂದರೆ ಗಿಗ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಗಿಗ್ಸ್ನ ಬುಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಗಿಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಯಾವ ಟೈಮಲ್ಲಿ ಮಾಡ್ತೀರಾ. ಓಕೆ, ಇವತ್ತು ಎಷ್ಟು ಡೇಟು ಇವಾಗ ನೋಡ್ಕೊಂಬಿಡಿ. ಇವತ್ತು 20. ಓಕೆ, 20ನೇ ತಾರೀಕು ಬಂದುಬಿಡಿ. 20ನೇ ತಾರೀಕು 3 ರಿಂದ 5 ಇದೆ. ಅದೇ ರೀತಿ 3:30 ಈ ಥರ ಗಿಗ್ಸ್ಗಳೆಲ್ಲ ಇದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ 3 to 5ನ ನಾನು ಚೂಸ್ ಮಾಡ್ಕೊತೀನಿ, ಯಾಕಂದರೆ 2:50 ಆಗಿದೆ ಟೈಮು. 2:50 ಆದಮೇಲೆ ನಿಮಗೆ 15 ನಿಮಿಷ ಮುಂಚೆನೇ ನೀವು ಲಾಗಿನ್ಗೆ ಹೋಗ್ಬೋದು. 10 ನಿಮಿಷ ಮುಂಚೆನೂ ನೀವು ಲಾಗಿನ್ಗೆ ಹೋಗ್ಬೋದು. ಇವಾಗ 3 to 5 ನಾನು ಬುಕ್ ಮಾಡ್ಕೊತೀನಿ. ಓಕೆ, ಬುಕ್ ಆಯಿತು. ಬುಕ್ ಆದಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಅರ್ನಿಂಗ್ ಮಾಡ್ಬೋದು. 180ರಿಂದ 260 ರೂಪಾಯಿವರೆಗೂ ನಾವು ಇಷ್ಟು ಮಾಡ್ಬೋದು ಅಂತ ಹೇಳಿದ್ದಾನೆ. 15 ನಿಮಿಷ ಬ್ರೇಕ್ ಇರುತ್ತೆ. ಓಕೆ, ಶಿಫ್ಟ್ನ ಕಂಪ್ಲೀಟ್ ಅಂದರೆ ಇದು ಗಿಗ್ಸ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ನಮ್ಮದು ಚೆನ್ನಾಗಿ ರೇಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಗಿಗ್ಸ್ ಎಲ್ಲ ಬುಕ್ ಆಯಿತು. ಇವಾಗ ನೀವು ನೋಡ್ಬೋದು. ಅದೇ ರೀತಿ ಪಾಕೆಟ್ ಅಮೌಂಟ್ ಅಂದರೆ ಇಲ್ಲಿ ನಮಗೆ ಕೊಟ್ಟಿರ್ತಾನೆ ಎಷ್ಟು ಅಮೌಂಟು. ನಾವೇನಾದ್ರು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಅದೆಲ್ಲ ಬರುತ್ತೆ. ಅದೇ ರೀತಿ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೇನು ಅಂದರೆ ಇಲ್ಲೆಲ್ಲ ಬರುತ್ತೆ, ಎಲ್ಲ ಹಿಸ್ಟ್ರಿ ಬರುತ್ತೆ. ರೆಸ್ಟ್ ಪಾಯಿಂಟು, ಅಗ್ರಿ, ಅದೇ ರೀತಿ ಆರ್ಡರ್ ಹಿಸ್ಟ್ರಿ, ಅದೇ ರೀತಿ ಎಮರ್ಜೆನ್ಸಿ ಏನಾದ್ರು ಆದರೆ ಹೀರೋಸ್ ಅಂತೇಳ್ಬಿಟ್ಟು ಇದೊಂದು ಹೊಸದಾಗಿ ಬರುತ್ತೆ. ಓಕೆ, ಈ ಥರ ಎಲ್ಲ ಇದೆ. ಇವಾಗ ನಾವೇನು ಮಾಡೋಣ ಡೈರೆಕ್ಟಾಗಿ ಅಂದರೆ ಆನ್ಲೈನ್ಗೆ ಹೋಗ್ಬಿಡೋಣ. ಈಗ ಆನ್ಲೈನ್ಗೆ ಹೋಗ್ಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ಫಿ ಕೇಳ್ತದು. ಸೆಲ್ಫಿನ ಕೊಡಬೇಕಾಗತ್ತೆ ನಾವು. ಪ್ರತಿ ಸತಿನೂ ಫ್ರಾಡ್ ಏನು ಮಾಡೋಕೆ ಹೋಗ್ಬೇಡಿ. ಯಾರ್ದು ಐ ಡಿ ಇರುತ್ತೆ ಅವರೇ ಸೆಲ್ಫಿ ಕೊಡಿ. ಸೆಲ್ಫಿ ಕೊಟ್ಮೇಲೆ ನಾವು ಆನ್ ಮಾಡ್ಕೊಳ್ಳೋಣ. ಈಗ ಸೆಲ್ಫಿನ ಕೊಡ್ತೀನಿ ನೋಡಿ. ಸೆಲ್ಫಿ ಸಬ್ಮಿಟ್ ಆಯಿತು. ಗೋ ಆನ್ಲೈನ್ ಅಂತ ಕ್ಲಿಕ್ ಮಾಡಿದೆ ನನಗೆ. ಇವಾಗ ಆನ್ಲೈನ್ಗೆ ಹೋಯ್ತು ನಮಗೆ. ಆನ್ಲೈನ್ಗೆ ಹೋದ್ಮೇಲೆ ಇಲ್ಲಿ ಸರ್ಚಿಂಗ್ ಅಂತ ಬರುತ್ತೆ. ನಮ್ಮ ಜೋನ್ ಇರೋದು ಇದು. ಈ 3 ಝೋನಲ್ಲಿ ನಾನು ಕೆಲಸ ಮಾಡಬೇಕು. ಇಲ್ಲಿ ನೋಡ್ಬೋದು ಯಾವ್ಯಾವ ಝೋನ್ ಇದೆ ಅಂತೇಳ್ಬಿಟ್ಟು. ಅಂದರೆ ಇದು ಎಲ್ಲ ಸೇರಿಬಿಟ್ಟು ಒಂದೇ ಝೋನು. ಓಕೆ, 3 ಏರಿಯಾಗಳಿವು. ಇಲ್ಲಿ ಸರ್ಚ್ ಆಗ್ತಾಯಿದೆ ನೋಡಿ, ಆರ್ಡ್ರ್ ಸರ್ಚ್ ಆಗ್ತಾಯಿದೆ. ನಮಗೆ ಆರ್ಡ್ರ್ ಬರುತ್ತೆ. ಇವಾಗ ವೇಟ್ ಮಾಡೋಣ. ಇವಾಗ ಪೀಕ್ ಅವರ್ಸಲ್ಲಿ ನಾವು ಇದ್ದೀವಿ ಆಲ್ರೆಡಿ. ಈಗ ಆರ್ಡ್ರ್ ಬರುತ್ತೆ. ಆರ್ಡ್ರ್ ಬರೋರ್ಗೂ ವೇಟ್ ಮಾಡೋಣ. ಆರ್ಡ್ರ್ ಬಂದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ನಾವು 3 to 5 ನಾನು ಗಿಗ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. 45 ಮಿನಿಟ್ಸು. ಇದನ್ನ ಗಿಗ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಇನ್ಸೆಂಟಿವ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ಸೆಂಟಿವ್ ಯಾವ ರೀತಿ ಇದೆ, ಏನೇನು ಅಂತ, ಯಾವ ರೀತಿ ನಾವು ಅರ್ನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟ್ ಆರ್ಡರ್ಗೆ ಆಗಿರೋದ್ರಿಂದ ಫಸ್ಟ್ ಆರ್ಡರ್ನ ನಾವು ಫಸ್ಟು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೀವು ಅನ್ಬೋದು ಇವನೇನೋಗರು ಹೇಳಿದ್ದೇನೆ ಹೇಳ್ತಾರೆ, ಆಲ್ರೆಡಿ ನಾವು ನಮಗೆಲ್ಲ ಗೊತ್ತು ಅನ್ನೋರಿಗೂ ಏನಂದರೆ ಈಗ ಹೊಸಬರು ಬಂದಿರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಇಲ್ಲಿ ನೋಡ್ಬೋದು ನನಗೆ 111 ರೂಪಾಯಿದೊಂದು ಆರ್ಡರ್ ಬರ್ತಾಯಿದೆ. ಎಲ್ಲಿ ಬರ್ತಾಯಿದೆ ಅಂತಲೂ ಗೊತ್ತಿಲ್ಲ. ಯಾವ ಡ್ರಾಪ್ ಲೊಕೇಶನ್ ಎಲ್ಲೂ ಅಂತ ತೋರಿಸಲ್ಲ. ಇವಾಗ ಇದನ್ನ ಎಕ್ಸೆಪ್ಟ್ ಮಾಡಬೇಕು ಅಂದರೆ ಇದನ್ನ ಎಳಿಬೇಕು. 100 ರೂಪಾಯಿ 11 ರೂಪಾಯಿ ಸರ್ಜು. 8 ಕಿಲೋಮೀಟ್ರ್ ಇದೆ. ಓಕೆ, ಇದು ಟ್ರಪಲ್ಸ್ ಅಂತ ಹೇಳ್ಬಿಟ್ಟು ಹೋಟೆಲು. ಎಕ್ಸೆಪ್ಟ್ನ ಮಾಡ್ತೀನಿ. ಓಕೆ, ಎಕ್ಸೆಪ್ಟ್ ಆಯಿತು. ಈಗ ನೀವು ಕೂಡ ನೋಡ್ಬೋದು ಎಕ್ಸೆಪ್ಟ್ ಆಯಿತು. ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಪ್ ಅಂತ ಇದೆ ನೋಡಿ. ಮ್ಯಾಪ್ ಮೇಲೆ ಕ್ಲಿಕ್ ಇಲ್ಲ ರೆಸ್ಟೋರೆಂಟ್ಗೆ ಕಾಲ್ ಮಾಡಬೇಕು ಅಂದರೆ ಇಲ್ಲಿ ಮಾಡಬೇಕು. ಇಲ್ಲ ಮ್ಯಾಪ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಅದು ರೆಸ್ಟೋರೆಂಟದು ಫೋಟೋನೂ ಕೂಡ ತೋರಿಸುತ್ತೆ. ಸ್ವಿಗ್ಗಿಲಿ ತೋರಿಸಲ್ಲ, ಝೊಮ್ಯಾಟೋದಲ್ಲಿ ತೋರಿಸುತ್ತೆ. ಮ್ಯಾಪ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಮ್ಯಾಪ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಮಗೆ ಲೊಕೇಶನ್ ತೋರಿಸುತ್ತೆ. ಡ್ರಾಪ್ ಲೊಕೇಶನ್ ನಮ್ಗೆ ಇವಾಗಲೇ ತೋರಿಸಲ್ಲ. ಓಕೆ, 400 ಮೀಟರ್ ಇದೆ. 400 ಮೀಟ್ರಿಗೆ ನಾವು ಹೋಗೋಣ ಬನ್ನಿ. ಏನು ಗುರು
ಹಾಂ, ಕೋತಿಗಳೆಲ್ಲ ಇಲ್ಲಿದ್ದಾವೆ. ಓಕೆ, ಇವಾಗ 400 ಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಇನ್ನೂ ಆರ್ಡ್ರ್ ರೆಡಿ ಇಲ್ಲ ಅಂತ ಅನಿಸುತ್ತೆ. ಆರ್ಡ್ರ್ ರೆಡಿ ಆದರೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನೊಂದು ಆರ್ಡ್ರ್ ಬರ್ತೈತೆ, 2 ಬರ್ತಾಯಿದ್ದಾವೆ. ಆಗಲೇ ಒಂದು ಪಿಕಪ್ ಮಾಡಿದೆ, ಈಗ ಇನ್ನೊಂದು ಬರ್ತಾಯಿದೆ. ಅದನ್ನು ಕೂಡ ನಾನು ಎಕ್ಸೆಪ್ಟ್ನ ಮಾಡ್ತೀನಿ. 2 ಒಂದೇ ಸತಿಗೆ ಬಂತು, ಎಕ್ಸೆಪ್ಟ್ ಮಾಡಿದೆ. ಎಕ್ಸೆಪ್ಟ್ ಮಾಡಿದ್ಮೇಲೆ ಒಂದು ಲೊಕೇಶನ್ ಹತ್ರ ನಾನು ಇವಾಗ ಬಂದಿದ್ದೀನಿ. ಟ್ರಪಲ್ಸ್ ಅಂತ ಹೇಳ್ಬಿಟ್ಟು ಇದು ರೆಸ್ಟೋರೆಂಟು ಇಲ್ಲೇ ಇದೆ ನೋಡಿ. ಟ್ರಪಲ್ಸ್ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಇದ್ದೀನಿ. ಇಲ್ಲಿ ರೀಚ್ಡ್ ಲೊಕೇಶನ್ ಅಂತ ನಾನು ಕೊಡ್ತೀನಿ. ರೀಚ್ಡ್ ಪಿಕಪ್ ಅಂತಿದೆ ನೋಡಿ. ಇಲ್ಲಿ ರೀಚ್ಡ್ ಪಿಕಪ್ಪು ಹಿಂಗೆ ಎಳಿಬೇಕಾಗತ್ತೆ. ರೀಚ್ ಆಯಿತು, ಆರ್ಡರ್ ರೆಡಿ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ರೆಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಲಾಸ್ಟ್ 4 ನಂಬರ್ನ ಹೇಳಬೇಕು, 7110. ಓಕೆ, ಲಾಸ್ಟ್ 4 ನಂಬರ್ನ ಹೇಳಿದ್ರೆ ಅವ್ರು ಕೊಡ್ತಾರೆ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ಇವಾಗ 7110. ಓಕೆ, 7110. ಇವಾಗ ಕಸ್ಟಮರ್ ಡೀಟೇಲ್ಸು ಕೂಡ ಇಲ್ಲಿ ಇರುತ್ತೆ. ಎಲ್ಲಿ ಇದೆ ಡ್ರಾಪ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ಇರುತ್ತೆ. ಓಕೆ, ಅದು ಬೇಡ ಅಂದರೆ ಫಸ್ಟು ಪಿಕ್ಡ್ ಕೊಡಬೇಕು. ಓಕೆ, ಅದಕ್ಕೆ ರೇಟಿಂಗ್ಸ್ ಕೊಡಬೇಕು. ರೇಟಿಂಗ್ಸ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ರೆಸ್ಟೋರೆಂಟ್ ರೇಟಿಂಗ್ಸ್ ಅದು. ಓಕೆ, ಇವಾಗ ಸಬ್ಮಿಟ್ ಕೊಟ್ವಿ. ಸಬ್ಮಿಟ್ ಕೊಟ್ಟು ಇದನ್ನು ಏನು ಅಂದರೆ ನೀಟಾಗಿ ಇಟ್ಕೊಳ್ಳೋಣ. ಇವಾಗ ಸೆಕೆಂಡ್ ಆರ್ಡರು ಕೂಡ ಪಿಕಪ್ ಲೊಕೇಶನ್ ತೋರಿಸ್ತಾ ಇದೆ. ಓಕೆ, ಇವಾಗ ಏನು ಅಂದರೆ ಫುಡ್ನ ಕರೆಕ್ಟಾಗಿ ಇಟ್ಕೊಂಡ್ವಿ. ಇಲ್ಲಿಂದ ನಮಗೆ ಇನ್ನೊಂದು ಪಿಕಪ್ ಲೊಕೇಶನ್ನು ನೋಡಿ. ಇಲ್ಲಿ ಮ್ಯಾಪು ಎಷ್ಟು ದೂರ ತೋರಿಸಿದೆ ನೋಡಿ. ಅಂದ್ಬಿಟ್ಟು ಇನ್ನೊಂದು ಪಿಕಪ್ ಲೊಕೇಶನ್ ಎಲ್ಲಿದೆ ಅಂತಂದರೆ 3.8 ಕಿಲೋಮೀಟರ್ ಇದೆ. ಪಿಕಪ್ ಲೊಕೇಶನ್ನೇ 3.8 ಕಿಲೋಮೀಟರ್ ಇದೆ. ಬನ್ನಿ ಅದನ್ನು ಪಿಕಪ್ ಮಾಡಿಕೊಂಡು ಹೋಗೋಣ ಸ್ನೇಹಿತರೆ. ಇವಾಗ ನೋಡಿ ಸೆಕೆಂಡ್ ಪಿಕಪ್ ಲೊಕೇಶನ್ ಹತ್ರ ಬಂದ್ವಿ. ಪಿಕಪ್ ಲೊಕೇಶನ್ ಹತ್ರ ಬಂದಮೇಲೆ ಇಲ್ಲಿ ನೋಡ್ಬೋದು ನೀವು ದಿ ಗುಡ್ ಬೌಲ್ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲೂ ನಿಮಗೆ ಇದು ಸಿಗೋಲ್ಲ, ಏನು ಅಂದರೆ ಅದರದ್ದು ಬೋರ್ಡು ಎಲ್ಲೂ ಸಿಗೋಲ್ಲ. ಯಾಕಂದರೆ ಇದು ಒಂದು ಕ್ಲೌಡ್ ಕಿಚನ್ನು. ಇಲ್ಲಿ ನೋಡ್ಬೋದು, ಫೋಟೋ ಏನಾದ್ರು ನೋಡ್ತೀನಿ ಅಂದರೆ ಇಲ್ಲಿ ನೋಡ್ಬೋದು. ಇದರಲ್ಲಿ ಒಂದು ಫೆಸಿಲಿಟಿ ಇದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಝೊಮ್ಯಾಟೋದವನು. ಇದರಲ್ಲಿ ಈಗ ಫೋಟೋ ಬರುತ್ತೆ, ವೇಟ್ ಮಾಡಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಫೋಟೋ ಬಂದಮೇಲೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿದೆ, ಇಲ್ಲಿ ನೋಡ್ಬೋದು. ಎಲ್ಲಿದೆ ಅಂತ ನೋಡ್ತಿದ್ದೀರಾ? ಓಕೆ, ಈ ರೀತಿ ಇದೆ. ಹೋಗ್ಬಿಟ್ಟು ನಾವೀಗ ಪಿಕಪ್ ಮಾಡ್ಕೋಬೇಕು. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಅಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಎಲ್ಲಿದೆ? ಇಲ್ಲೇ ಇದೆ, ಗೊತ್ತಾಯ್ತಾ? ಅಂದರೆ ಇಲ್ಲೇ ಇದೆ ಅಂತ ಗೊತ್ತಾಯಿತು. ಇವಾಗ ಏನು ಮಾಡಬೇಕು ಅಂದರೆ ನಾವು ರೀಚ್ಡ್ ಅಂತ ಕೊಡಬೇಕು. ಓಕೆ, ಇಲ್ಲಿ ನೋಡಿ ರೀಚ್ಡ್ ಅಂತ ಕೊಡ್ತಾಯಿದ್ದೀನಿ. ರೀಚ್ಡ್ ಅಂತ ಕೊಟ್ಟರೆ ಇಲ್ಲಿ ಫುಡ್ ರೆಡಿ ಇದೆ ಅಂತ ತೋರಿಸ್ತಾಯಿತ್ತು ನೋಡಿ. ಫುಡ್ ರೆಡಿ ಇದೆ. ಈಗ ಇದನ್ನು ನಾವು ಕವರ್ ಮಾಡ್ಕೊಳ್ಳೋಣ, ಯಾರೋ ತೊಗೊಂಡು ಹೋಗದೇ ಇರಲಿ ಅಂತ ಹೇಳ್ಬಿಟ್ಟು ಕವರ್ ಮಾಡಿಕೊಂಡು ಇವಾಗ ಫಸ್ಟ್ ಫ್ಲೋರ್ಗೆ ನಾವೀಗ ಹೋಗಬೇಕು. ಫಸ್ಟ್ ಫ್ಲೋರ್ಲಿದೆ, ಹೋಗ್ಬಿಟ್ಟು ತೊಗೊಂಬರ್ಬೇಕು. ಕಸ್ಟಮರ್ ಲೊಕೇಶನ್ ಏನಾದ್ರು ಬೇಕು ಅಂದರೆ ಇಲ್ಲಿ ಕಸ್ಟಮರ್ ಲೊಕೇಶನ್ ಎಲ್ಲ ಇರುತ್ತೆ, ಇಲ್ಲಿ ನೋಡ್ಕೋಬೋದು. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ. ರೆಸ್ಟೋರೆಂಟ್ ಡೀಟೇಲ್ ಬೇಕಾದ್ರೆ ದಿ ಗುಡ್ ಬೌಲ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬರೋಣ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಆಲ್ಮೋಸ್ಟ್ ಡೈಲಿ ಮಾಡೋರಿಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಹೊಸ್ದಾಗಿ ಜಾಯ್ನ್ ಆದವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಹೋಗ್ಬಿಟ್ಟು ತೊಗೊಂಬರೋಣ. ಇಲ್ಲೇ ಫಸ್ಟ್ ಫ್ಲೋರ್ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅವರು ಅದೇ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಓಕೆ, ಐಟಮ್ ಏನೇನಿದೆ ಅಂತಲೂ ಕೂಡ ನೋಡ್ಕೋಬೋದು. ಇಲ್ಲ ಇಲ್ಲಿಂದನೇ ಕಸ್ಟಮರ್ಗೆ ಕಾಲ್ ಮಾಡಬೇಕು ಅಂದರೆ ಕಸ್ಟಮರ್ ಡೀಟೇಲ್ಸ್ ಇದೆ, ಕಾಲ್ಸ್ ಇದೆ, ಕಾಲ್ ಮಾಡ್ಬೋದು. ರೆಸ್ಟೋರೆಂಟ್ ಡೀಟೇಲ್ಸ್ ಇದೆ, ರೆಸ್ಟೋರೆಂಟ್ ಕಾಲ್ ಇದೆ, ಕಾಲ್ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅಣ್ಣ 6949 ಕೊಡಿ. ಓಕೆ, ನಮ್ಮದು ರೆಡಿ ಇದೆ ಫುಡ್ಡು. ಇಲ್ಲಿ ಒಂದು ಸತಿ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ 6949 ಕಾಣಿಸ್ತಾ ಇದೆಯಾ? ಓಕೆ, 6949 ಪಿಕಪ್ಪು. ಓಕೆ, ಅದು ರೆಸ್ಟೋರೆಂಟ್ಗೆ ರೇಟಿಂಗ್ಸ್ ಕೊಟ್ಟು ಸಬ್ಮಿಟ್ ಕೊಡಿ. ಎರಡೂ ಕೂಡ ಇವಾಗ ಪಿಕಪ್ ಆಯಿತು. ಇವಾಗ ಎರಡೂ ಕೂಡ ಹೋಗಿ ಡೆಲಿವರಿ ಮಾಡಬೇಕು. ನೋಡಿ, ಇದು ಫಸ್ಟ್ ಲೊಕೇಶನ್ನು. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು 6949 ಇದೇ ಆರ್ಡ್ರು. ಫಸ್ಟ್ ಇದನ್ನು ಡ್ರಾಪ್ ಮಾಡಬೇಕು ನಾವು. ಸೆಕೆಂಡ್ ಪಿಕಪ್ ಮಾಡಿಕೊಂಡ್ರು ಕೂಡ ಫಸ್ಟ್ ಇದನ್ನ ಡ್ರಾಪ್ ಮಾಡಬೇಕು. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಹಾಗೆ ಇಟ್ಕೊಳ್ಳೋಣ. ಓಕೆ,
ಫಸ್ಟ್ ಇದೇ ಡ್ರಾಪ್ ಅಲ್ಲ, ಅದಕ್ಕೆ ಇಲ್ಲೇ ಮೇಲ್ಗಡೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಏನಂದರೆ ಕಸ್ಟಮರ್ ಲೊಕೇಶನ್ ನೋಡ್ಕೋಬೇಕು ನಾವು. ಕಸ್ಟಮರ್ ಲೊಕೇಶನ್ ಮ್ಯಾಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಮ್ಯಾಪು ತೋರಿಸುತ್ತೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತಲೂ ಕೂಡ ತೋರಿಸುತ್ತೆ. 4.1 ಕಿಲೋಮೀಟರ್ ಇದೆ. 4.1 ಕಿಲೋಮೀಟ್ರ್ ಹೋಗ್ಬಿಟ್ಟು ಫಸ್ಟು ಇದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಡೆಲಿವರಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಇವಾಗ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಾನು ಬರಬೇಕು. ಇಲ್ಲಿ ಲೊಕೇಶನ್ ಹೇಳಬೇಕು, ಎ ಬ್ಲಾಕ್. ಪಾರ್ಕಿಂಗಾ? ರೈಟಾ? ಓಕೆ, ಹಿಂಗೆ ರೈಟ್ ತಗೊಂಡು ಅವರು ಹೋಗಬೇಕು. ಮೇ ಬಿ ಇದೇ ಎ ಬ್ಲಾಕ್ ಅನಿಸುತ್ತೆ. ಎ ಬ್ಲಾಕ್ ಯಾವುದು? ಎ ಬ್ಲಾಕಾ? ಇಲ್ಲೇ ಸೈಡ್ಗೆ ಹಾಕೋಣ, ಎ ಬ್ಲಾಕ್ ಇದೆ ಅಂತೆ. 1402ಗೆ ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ಏನು ಅಂದರೆ ಇವಾಗ ಫಸ್ಟ್ ಆರ್ಡ್ರ್ ಕೂಡ ಡೆಲಿವರ್ ಆಯಿತು. ಇದೇ ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದಿತ್ತು. ಇವಾಗ ಡೆಲಿವರಿ ಕೊಟ್ಟಿದ್ದೀನಿ. ಎಕ್ಸಿಟ್ ನ್ಯಾವಿಗೇಷನು ಇದು ನೋಡ್ಬೋದು. ಇದು ಕೂಡ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ಗೆ ಕೊಟ್ಟು ಮ್ಯಾಪ್ ಇಲ್ಲಿಂದ ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಲೊಕೇಶನ್ ಇದೆ. ಇಲ್ಲಿ ನೋಡ್ಬೋದು 2.7 ಕಿಲೋಮೀಟ್ರು. ಇಲ್ಲೇ ಈ ಕಡೆಯಿಂದ ಹೋಗ್ಬೋದಾ ಅಂಥೇಳಿ ಇಲ್ಲೇ ಹಿಂದ್ಗಡೆನೇ ಇದೆ. ಬನ್ನಿ ಹೋಗ್ಬಿಟ್ಟು ಇದೊಂದು ಡೆಲಿವರಿ ಮಾಡೋಣ. ಓಕೆ, ಇವಾಗ ಸೆಕೆಂಡ್ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ರೀಚ್ ಡ್ರಾಪ್ ಅಂತೇಳಿ ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ಅದು ಫ್ಲ್ಯಾಟ್ ಇದೆ, ಅಪಾರ್ಟ್ಮೆಂಟು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಇಲ್ಲಿ ಎಂಟ್ರಿ ಮಾಡಬೇಕು. 112. ಹಾಂ ಸರಿ. ಇವಾಗ ಸೆಕೆಂಡ್ ಫ್ಲೋರ್ ಅಂತ ಹೇಳ್ತಾ ಇದ್ದಾರೆ. ಕೇಳ್ಬಿಟ್ಟು ಎಂಟ್ರಿ ಮಾಡಿ ಇಲ್ಲಿ ಹೋಗಬೇಕು. ಆ ಕಡೆ ಇರುತ್ತೆ. ಇಲ್ಲಿ ನೋಡಿ, ಕ್ಯಾಶ್ ಕಲೆಕ್ಟ್ ಇದ್ದರೆ ಪೇಡ್ ಆನ್ಲೈನ್ ಅಂತ ಬಂದಿದ್ದಲ್ಲ, ಕ್ಯಾಶ್ ಕಲೆಕ್ಟ್ ಇದ್ದರೆ ಇಲ್ಲಿ ಕ್ಯಾಶ್ ತೋರಿಸುತ್ತೆ ಎಷ್ಟು ತೊಗೋಬೇಕು ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಆವಾಗ ನಾವು ಕ್ಯಾಶ್ ಕಲೆಕ್ಟ್ ಮಾಡ್ಕೋಬೇಕು. ಹಾಂ, ನೇಮ್ ಸರ್? ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಡೆಲಿವರಿ ಆಯ್ತಲ್ಲ. ಡೆಲಿವರಿ ಆದಮೇಲೆ ಡೆಲಿವರಿ ಅಂತ ಕೊಡಬೇಕು. ಎರಡು ಏನು ಪೇಮೆಂಟ್ ಇರುತ್ತೆ. ಕಸ್ಟಮರ್ಗೆ ರೇಟಿಂಗ್ಸ್ ಕೊಟ್ಟರೆ ಇವಾಗ 2 ಆರ್ಡರ್ದು ಎಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ನೋಡಿ ಈಗ ಎಷ್ಟಾಗುತ್ತೆ 2 ಆರ್ಡರ್ ಸೇರ್ಬಿಟ್ಟು ಅಂತ 177 ರೂಪಾಯಿ ಕೊಟ್ಟಿದ್ದಾನೆ. 2 ಆರ್ಡರ್ ಸೇರಿಬಿಟ್ಟು 177 ರೂಪಾಯಿ ನಮಗೆ ಕೊಟ್ಟಿರೋದು. ಇವಾಗ ಗೆಟ್ ಇಂಟು ನೆಕ್ಸ್ಟ್ ಆರ್ಡರ್ ಬರುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇವಾಗ ಏನಪ್ಪ ಅಂತಂದರೆ ಯಾವ ರೀತಿ ಪಿಕಪ್ಪು, ಯಾವ ರೀತಿ ಡ್ರಾಪು, ಅರ್ನಿಂಗ್ಸ್ ಎಷ್ಟಾಗುತ್ತೆ, ಕಸ್ಟಮರ್ ಲೊಕೇಶನ್ಗೆ ಹೇಗೆ ಹೋಗೋದು ಅಂತೇಳ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು ಆಲ್ರೆಡಿ ಗೊತ್ತಲ್ಲ ಇದು ಅಂತೇಳ್ಬಿಟ್ಟು. ಇವಾಗ ಹೊಸಬರು ಬಂದವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಮತ್ತೊಂದು ಸತಿ ವೀಡಿಯೋನ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 2 ವರ್ಷ ಆಯಿತು ಲಾಸ್ಟ್ ವೀಡಿಯೋನ ಮಾಡಿ ನಾನು. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು, ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು.